ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಟೆಕ್ನಿಕಲ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಯಾರೆಲ್ಲ ಟೆಕ್ನಿಕಲ್ ಜಾಬ್ಸ್ ತೊಗೊಳ್ಬೇಕಂತ ಅಂದ್ಕೊಂಡಿದ್ದೀರಾ ಅವ್ರಿಗೆ ಇಲ್ಲಿ ಒಂದು ಸುವರ್ಣವಾದ ಅವಕಾಶ ಇದೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, RRB NTPC ಗ್ರಾಜುಯೇಟ್ ಲೆವೆಲ್ ಹಾಗೂ ಅಂಡರ್ ಗ್ರಾಜುಯೇಟ್ ಲೆವೆಲ್ ಎರಡೂ ನೋಟಿಫಿಕೇಷನ್ ಈಗ ರಿಲೀಸ್ ಆಗಿದೆ. ಅದಲ್ಲದೆ ಮತ್ತಿನ್ನೊಂದು ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಆ ನೋಟಿಫಿಕೇಷನ್ ಬಂದು ಜೂನಿಯರ್ ಇಂಜಿನಿಯರ್ದಾಗಿರುತ್ತೆ. ಸೊ ನಾನು ಟೆಕ್ನಿಕಲ್ ಜಾಬ್ಸ್ ಅಂತ ಏನಕ್ಕೆ ಕೇಳಿದಂದರೆ, ರೈಲ್ವೇದಲ್ಲಿ JEE ನೋಟಿಫಿಕೇಷನ್ ಈಗ ಅಫಿಷಿಯಲ್ ಆಗಿ ರಿಲೀಸ್ ಆಗಿದೆ. ಕೆಲವು ದಿನಗಳ ಕೆಳಗಡೆ ಅಂದರೆ 4ನೇ ತಾರೀಕು, ಇದೇ ತಿಂಗಳು 4ನೇ ತಾರೀಕು, 8ನೇ ತಾರೀಕು, 4ರಿಂದ 10ನೇ ತಾರೀಕು ಒಳಗಡೆ ಒಂದು ಶಾರ್ಟ್ ನೋಟಿಸ್ ಅವೈಲೇಬಲ್ ಇತ್ತು. ಅದು ಗ್ರಾಜುಯೇಟ್ ಲೆವೆಲ್ ಹಾಗೂ ಅಂಡರ್ ಗ್ರಾಜುಯೇಟ್ ಲೆವೆಲ್. ಮತ್ತು ಅದಲ್ಲದೆ CN 05/2025 ಅಂದರೆ JEE ನೋಟಿಫಿಕೇಷನು ಆಗಲೂ ಅದ್ರ ಬಗ್ಗೆನೂ ಒಂದು ಶಾರ್ಟ್ ನೋಟಿಸ್ ರಿಲೀಸ್ ಮಾಡಿದರು. ಸೊ ಆ ಶಾರ್ಟ್ ನೋಟಿಸ್ಗೆ ಸಂಬಂಧಪಟ್ಟಂತೆ ಈಗ ಅಫಿಷಿಯಲ್ ಆಗಿ ಒಂದು ಸರ್ಕ್ಯುಲರ್ ಹೊಸದಾಗಿ ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಸೊ ನಿಮ್ಮೆಲ್ಲರೂ ಇಲ್ಲಿ ನೋಡ್ತಿದ್ದಂಗೆ, ಸ್ಕ್ರೀನ್ ಮೇಲೆ ನೋಡ್ತಿದ್ದಂತೆ ಇಲ್ಲಿ ನೋಡಿ, ಇಲ್ಲಿ ಸೆಂಟ್ರಲ್ ಏಡ್ ಎಂಪ್ಲಾಯ್ಮೆಂಟ್ ನೋಟಿಸ್ CN 05/2025. ನಾನು ನಿಮ್ಗೆ ಹೇಳಿದ್ನಲ್ಲ, ಶಾರ್ಟ್ ನೋಟಿಸು ಇದೇ ನೋಟಿಫಿಕೇಷನ್ ಮೇಲೇ ಇತ್ತು. ಎಷ್ಟು ವೇಕೆನ್ಸಿ ಇರುತ್ತೆ, ಏಜ್ ಏನಿತ್ತು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಜೂನಿಯರ್ ಇಂಜಿನಿಯರು, ಡಿಪೋ ಮ್ಯಾನೇಜರು ಮತ್ತು ಡಿಪೋ ಮೆಟೀರಿಯಲ್ ಸೂಪರ್ಡೆಂಟ್ ಹಾಗೂ ಕೆಮಿಕಲ್ ಆ್ಯಂಡ್ ಮೆಟಲರ್ಜಿಕಲ್ ಅಸಿಸ್ಟೆಂಟ್. ಸೊ ಇದು ಲೆವೆಲ್ 6 ಪೇ ಸ್ಕೇಲ್ ಎಷ್ಟಿತ್ತು, 35,400 ಇತ್ತು. ಅದಾಗಿ ನಂತರ ಏಜ್ ಎಷ್ಟಿತ್ತು, 18 to 33. ಅದಾಗಿದ್ದ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಎಷ್ಟಿತ್ತು, 2570 ವೇಕೆನ್ಸೀಸ್ ಇತ್ತು. ಇದೊಂದು ಶಾರ್ಟ್ ನೋಟಿಸ್ ಅಂದರೆ ಎಂಪ್ಲಾಯ್ಮೆಂಟ್ ನೋಟಿಸ್ ಆಗಿತ್ತು. ಈ ಶಾರ್ಟ್ ನೋಟಿಸ್ಗೆ ಸಂಬಂಧಪಟ್ಟಂತೆ ಈಗ ಅಫಿಷಿಯಲ್ ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಸೊ ಇದೇ ತಿಂಗಳು 31ನೇ ತಾರೀಕಿಂದ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಆವಾಗಲೂ ಮೆನ್ಷನ್ ಮಾಡಿದ್ರು, ಈಗಲೂ ಅದೇ ನೋಟಿಫಿಕೇಷನ್ ಅದೇ ಡೇಟೇ ಇದೆ. ಅದಾಗಿ ನಂತರ ಕ್ಲೋಸ್ ಆಗೋದಕ್ಕೆ, ಈ ಅಪ್ಲಿಕೇಶನ್ ಕ್ಲೋಸ್ ಆಗೋದು ಯಾವಾಗ, 30/11 ಅಂದರೆ 1 ತಿಂಗಳು ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಅದಾಗಿ ನಂತರ ಫೀ ಪೇ ಮಾಡೋದಕ್ಕೆ ಇನ್ನೊಂದು ಎಕ್ಸ್ಟ್ರಾ 2 ಡೇಸ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ನೋಡೋಣ ನಮ್ಮ ರೀಜನ್ಗೆ ಎಷ್ಟು ವೇಕೆನ್ಸಿ ಇದೆ, ಅದಾಗಿ ನಂತರ ಎಕ್ಸಾಮ್ ಫಾರ್ಮೇಟ್ ಏನಿದೆ, ಏಜ್ ನೀವು ಆಗಲೇ ನೋಡ್ತಾ ಇರ್ತೀರ. ಅದಾಗಿ ನಂತರ ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ, ಅದಾಗಿ ನಂತರ ಇದಕ್ಕೆ ಎಲಿಜಿಬಿಲಿಟಿ ಏನು, ಯಾವ ಡಿಪಾರ್ಟ್ಮೆಂಟ್ ಅವ್ರು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು ಅನ್ನೋದನ್ನು ನಾವು ಡೀಟೇಲ್ಡಾಗಿ ನೋಟಿಫಿಕೇಷನಲ್ಲಿ ನೋಡೋಣ. ಸೊ ಒಂದು ಸಲ ಶಾರ್ಟಾಗಿ ನೋಡೋದಾದರೆ 2569 ವೇಕೆನ್ಸೀಸ್ ಇರಲಿರೋದು. ಲೆವೆಲ್ 6 7th ಪೇ ಕಮಿಷನ್ ಪ್ರಕಾರ, CPC ಸೆಂಟ್ರಲ್ ಪೇ ಕಮಿಷನ್ ಪ್ರಕಾರ 35,400 ರೂಪಾಯಿ ನಿಮಗೆ ಬೇಸಿಕ್ ಪೇ ಇರುತ್ತೆ. ಇದೇನಿದು ಬೇಸಿಕ್ ಪೇ. ಇದಕ್ಕಿನ್ನೂ ಒಂದು ಎಕ್ಸ್ಟ್ರಾ 15,000 to 20,000 ಸೇರಿಸ್ಕೊಂಡ್ರೆ ನಿಮಗೆ ಒಂದು 60,000 ತನಕ ಬರುತ್ತೆ. ಸೊ ಎಲಿಜಿಬಿಲಿಟಿ ನೋಡೋದಾದರೆ ಮೆಕ್ಯಾನಿಕಲ್, EC, EEE, ಆಟೋಮೊಬೈಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಹಾಗೂ ಟೆಲಿಕಮ್ಯುನಿಕೇಷನ್, ಇನ್ನು ಎಕ್ಸೆಟ್ರಾ ಬೇರೆ ಡಿಪಾರ್ಟ್ಮೆಂಟ್ಗಳೆಲ್ಲ ಇದ್ದಾವೆ. ನೋಡೋಣ. ಅದಾಗಿದ ನಂತರ ಇದಕ್ಕೆ ಏಜು 18 to 30 ಮೆನ್ಷನ್ ಮಾಡಿದ್ದಾರೆ. ನೋಡೋಣ, ನೋಟಿಫಿಕೇಷನ್ ನಿಮ್ಗೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಡೇಟ್ ಬಂದು 31ನೇ ತಾರೀಕು 10ನೇ ತಿಂಗಳು 2025 ಅಂದರೆ ಇದೇ ತಿಂಗಳಿಂದ ಸ್ಟಾರ್ಟು. ನೆಕ್ಸ್ಟ್ ತಿಂಗಳು 30ನೇ ತಾರೀಕಿಗೆ ಕ್ಲೋಸ್ ಆಗೋಗುತ್ತೆ. ಪೇಮೆಂಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು 2ನೇ ತಾರೀಕು ಕೊಟ್ಟಿದ್ದಾರೆ, 11ನೇ ತಿಂಗಳು. ಇಲ್ಲಿ 2ನೇ ತಾರೀಕು 11ನೇ ತಿಂಗಳಲ್ಲ, ಇದು 12ನೇ ತಿಂಗಳು. ಯಾಕಂದರೆ ಇಲ್ಲಿ 30ನೇ ತಾರೀಕಿಗೆ ಮುಗಿಯುತ್ತಂದರೆ ನಿಮ್ಗೆ ಇನ್ನೂ ಎಕ್ಸ್ಟ್ರಾ 2 ಡೇಸು ಫೀ ಪೇಮೆಂಟಿಗೆ ಮಾಡೋದು ಕೊಟ್ಟಿದ್ದಾರೆ. ಎಕ್ಸಾಮಿನೇಷನ್ ಸ್ಟೇಜಸ್ ನೋಡೋದಾದರೆ 2 ಸ್ಟೇಜ್ ಇದೆ. ಸೊ ಈಗ ನೋಟಿಫಿಕೇಷನ್, ಕಂಪ್ಲೀಟ್ ನೋಟಿಫಿಕೇಷನ್ ನೋಡೋಣ. ಸೊ ಈ ಒಂದು ನೋಟಿಫಿಕೇಷನ್ ನೀವು RRB ಅಫಿಷಿಯಲ್ ವೆಬ್ಸೈಟಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಆ ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ ನೋಟಿಫಿಕೇಷನ್ ಅವೈಲೇಬಲ್ ಇದೆ. ಸೊ ನೋಡಿ, ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೈಲ್ವೇಸಿಂದ ರಿಲೀಸ್ ಆಗಿರೋಂಥ ನೋಟಿಫಿಕೇಷನ್ ಸಂಖ್ಯೆ ಹೇಳಿದ್ನಲ್ಲ 5/2025. ಸೊ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಈ ಒಂದು ಡಾಟಾ ನಮಗೆ ಇಂಪಾರ್ಟೆಂಟ್. ಸೊ ಅಲ್ಲಿ ನಿಮಗೆ ಏನು ಲಿಂಕ್ ಕೊಟ್ಟಿರ್ತಾರೆ, CN ನಂಬರ್ 05/2025. ಇದು RRB JEEಗೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ ಇದು. ಸೊ ವೆರಿ ಇಂಪಾರ್ಟೆಂಟ್ ಈ ನಂಬರು. ಇದನ್ನು ಕ್ಲಿಕ್ ಮಾಡ್ಕೊಂಡು ಅಲ್ಲಿಂದ ನೀವು ಅಪ್ಲೈ ಮಾಡಿ. ಯಾಕಂದರೆ ಇದೇ ಟೈಮಲ್ಲಿ ನಿಮಗೆ RRB NTPCನೂ ಇದೆ, ಗ್ರಾಜುಯೇಟ್ ಲೆವೆಲ್ ಮತ್ತು ಅಂಡರ್ ಗ್ರಾಜುಯೇಟ್ ಲೆವೆಲ್, ಮೊತ್ತ 3 ನೋಟಿಫಿಕೇಷನ್ ಅವೈಲೇಬಲ್ ಇದೆ. ಒಟ್ಟಾರೆ ನಿಮಗೆ ಒಂದು 10,000 ವೇಕೆನ್ಸೀಸ್ ಈಗ ರೈಲ್ವೆಯಿಂದ ರಿಲೀಸ್ ಆಗಿದೆ. ಓಕೆ, ಎಲ್ಲ ಸೇರಿ NTPC, RRB NTPC ಗ್ರಾಜುಯೇಟ್ ಲೆವೆಲ್, ಅಂಡರ್ ಗ್ರಾಜುಯೇಟ್ ಲೆವೆಲ್ ಹಾಗೂ ಜೂನಿಯರ್ ಇಂಜಿನಿಯರ್, ನಾವು 3 ಸೇರಿ ಅಷ್ಟು ವೇಕೆನ್ಸೀಸ್ ಬರುತ್ತೆ. ಈಗ ಇಲ್ಲಿ ನೋಡಿ, ಇವೆಲ್ಲ ಡೀಟೇಲ್ಸ್ನ ನೀವು ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ನಾನು ನಿಮಗೆ ಶಾರ್ಟಾಗಿ ಏನು ಬೇಕು ಅಷ್ಟೇ ಹೇಳ್ಕೊತ ಹೋಗ್ತೀನಿ. ಸುಮ್ಮನೆ ಟೈಮ್ ಹೇಳ್ಕೊತ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ನೋಡಿ, ನಿಮಗೆ ಈಗಾಗಲೇ ನಿಮಗೆ ಹೇಳಿದ್ದಂತೆ ಸ್ಟಾರ್ಟಿಂಗ್ ಡೇಟ್ ಯಾವಾಗ, ಇದು ಶಾರ್ಟ್ ನೋಟಿಸ್ ಅವೈಲೇಬಲ್ ಇರೋಂಥ ಡೇಟು. ಈ ಡೇಟಿಗೆ ನೀವು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಈ ಡೇಟಿಗೆ ಕ್ಲೋಸ್ ಆಗುತ್ತೆ. ಎಕ್ಸ್ಟ್ರಾ ಫೀ ಪೇಮೆಂಟ್ ಮಾಡೋದಕ್ಕೆ 2 ಡೇಸ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂತ ಹೇಳಿದೆ, 12ನೇ ತಿಂಗಳವರೆಗೂ. ಅದಾಗಿದ ನಂತರ ಮಾಡಿಫಿಕೇಷನ್ ಮಾಡೋದಕ್ಕೂ ಟೈಮ್ ಲಿಮಿಟ್ ಕೊಟ್ಟಿದ್ದಾರೆ. ಈ ಒಂದು ಡೇಟ್ ಒಳಗಡೆ ನೀವು ವಿಂಡೋ ಓಪನ್ ಆಗುತ್ತೆ, ಆಗ ನೀವು ಮಾಡಿಫಿಕೇಷನ್ ವಿಂಡೋ ಇದು. ಸೊ ನೀವೇನಾದ್ರು ಡೀಟೇಲ್ಸ್ ರಾಂಗಾಗಿ ಎಂಟ್ರಿ ಮಾಡಿದ್ದೆ ಅದನ್ನು ಕರೆಕ್ಟಾಗಿ ಫಿಲ್ ಮಾಡ್ಕೊಳ್ಬೋದು. ಅದಾಗಿದ ನಂತರ ಇದು ನೋಡಿ, ಇಲ್ಲಿ ನಾನು ಹೇಳಿದ್ನಲ್ಲ, ಯಾವ ಒಂದು ಪೋಸ್ಟಿಗೆ ಕಾಲ್ ಮಾಡಿದರೆ ಪೇ ಸ್ಕೇಲ್ ಏನಿದೆ, ಯಾವ ಲೆವೆಲ್ ಬರುತ್ತೆ. ಇದು ಏಜ್ ಲಿಮಿಟ್ ನೋಡಿ 18ರಿಂದ 33. 18ರಿಂದ 30 ಅಂತ ಮೆನ್ಷನ್ ಮಾಡಿದ್ನಲ್ಲ, 18ರಿಂದ 30 18 to 33 ಇಯರ್ಸ್. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಏನು 33 ಇಯರ್ಸ್. ಇದು ಜನರಲ್ಗೆ ಬರೋಂಥದ್ದು. ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ 2569 ವೇಕೆನ್ಸೀಸ್ ಇರುತ್ತೆ. ಇದ್ರದ್ದು ಯಾವ ಎಕ್ಸಾಮ್ ಫಾರ್ಮೇಟ್ ಏನಿದೆ, ಏಜ್ ಲಿಮಿಟ್ ಏನಿದೆ ಅಂತ ನೋಡೋಣ. ಸೊ ನಿಮಗೇನಾದರೂ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಿಮಗೇನಾದರೂ ಇದು ಮಿಸ್ಟೇಕ್ ಆಯಿತು ಅಥವಾ ಏನಾದರೂ ಡಿಫಿಕಲ್ಟಿ ಫೇಸ್ ಮಾಡಿದ್ರೆ ಇಲ್ಲಿ ನಿಮಗೆ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ, ಈ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ಇದಕ್ಕೆ ಮೇಲ್ನೂ ಮಾಡ್ಬೋದು. ಅನಾವಶ್ಯಕವಾಗಿ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ತೊಂದರೆ ಆಯಿತು ಅಂದರೆ ಮಾತ್ರ ಕಾಲ್ ಮಾಡೋಕ್ಕೆ ಹೋಗಿ. ಅದಾಗಿದ ನಂತರ ನೆಕ್ಸ್ಟು ಈಗ ಇಲ್ಲಿ ನೋಡಿ, ಎಲಿಜಿಬಿಲಿಟಿ ಕೊಟ್ಟಿದ್ದಾನೆ. ಇದು ಎಲಿಜಿಬಿಲಿಟಿ ನಾವು ಕ್ವಾಲಿಫಿಕೇಷನ್ ಲಾಸ್ಟಲ್ಲಿ ನೋಡೋಣ. ಏಜ್ ಲಿಮಿಟ್ ನಾನು ನಿಮಗೆ ಹೇಳಿದಂತೆ
ಜನರಲ್ ಮೆರಿಟಿಗೆ ಎಷ್ಟು ಬರುತ್ತೆ 33 ಇಯರ್ಸು. ನೋಡಿ ಈ ಡೇಟ್ ಒಳಗಡೆ ನೀವು ಏನಾಗಿರಬೇಕು ಬರ್ತಿರಬೇಕು. 1993 ಅಂದರೆ 1992 ಮತ್ತೆ ಬರಲ್ಲ. ಸೊ 1994, 1995, 1996, 1997 ಎಲ್ಲರೂ ಬರ್ತಾರೆ. 1992, 1991 ಬರೋಲ್ಲ. ಸೊ ಈ ಡೇಟ್ ಒಳಗಡೆ ಇರಬೇಕು. ಅದೇ ರೀತಿಯಲ್ಲಿ OBCಗೂ ಕೊಟ್ಟಿದ್ದಾರೆ, ಅದೇ ಥರನೇ SC/STನೂ ಕೊಟ್ಟಿದ್ದಾರೆ. ಸೊ ಡೇಟ್ ನೋಡ್ಕೊಳ್ಳಿ, ನಿಮ್ದು ಏನಾದರೂ ಇದ್ರ ಒಳಗಡೆನೇ ಇದ್ದಾರೆ ಅಂದರೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಇವ್ರು ಹೇಳಬೇಕಂದ್ರೆ ಜನರಲ್ ಅವ್ರಿಗೆ ಎಷ್ಟಿತ್ತು 33, ಇವರಿಗೆ ಎಷ್ಟಿರುತ್ತೆ +3 ಇಯರ್ಸ್ ಕೊಟ್ಟಿರ್ತಾರೆ. ಸೊ 36 OBCಗೆ. SC/STಗೆ +5 ಇಯರ್ಸ್ ಕೊಟ್ಟಿದ್ದಾರೆ. ಸೊ 33 + 5 38 ಇಯರ್ಸ್. ಓಕೆ, ಇದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ. SC/STಗೆ ಅಪ್ಪರ್ ಏಜ್ ಲಿಮಿಟ್ ಎಷ್ಟು ಕೊಟ್ಟಿದ್ದಾರೆ, ರಿಲ್ಯಾಕ್ಸೇಷನ್ ಲಿಮಿಟು 5 ಇಯರ್ಸು, OBCಗೆ 3 ಇಯರ್ಸ್. ಸೊ ಇದು ಭಾಳ ಇಂಪಾರ್ಟೆಂಟು, ನೋಟ್ ಮಾಡಬೇಕಾಗಿರೋಂಥ ಪಾಯಿಂಟ್ಸ್. ಇದೆಲ್ಲ ಬೇರೆಯವ್ರಿಗೆ, ನಾನು ಏನು ಬೇಕೋ ಅಷ್ಟನ್ನು ಮಾತ್ರ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆದಮೇಲೆ ಫೀಸ್ ನೋಡಿ, ಜನರಲ್ ಕ್ಯಾಂಡಿಡೇಟ್ಸ್ಗೆ 500 ರೂಪಾಯಿ ಫೀಸ್ ಇರುತ್ತೆ. ಇದರೊಳಗೆ ಫಸ್ಟ್ ಸ್ಟೇಜ್ ಅಟೆಂಡ್ ಮಾಡ್ಕೊಂಡಿದ್ದ ನಂತರ ನಿಮಗೆ 400 ರೂಪೀಸು ರಿಫಂಡ್ ಆಗುತ್ತೆ. ಅದೇ ರೀತಿಯಲ್ಲಿ SC/ST ಮತ್ತು PWD ಫೀಮೇಲ್ ಕ್ಯಾಂಡಿಡೇಟ್ಸು, ಟ್ರಾನ್ಸ್ಜೆಂಡರು, ಮೈನರ್ ಎಕನಾಮಿಕಲಿ EBC ಕ್ಯಾಂಡಿಡೇಟ್ಸು ಇವರೆಲ್ಲರಿಗೂ 250 ರೂಪೀಸ್ ಇರುತ್ತೆ. ಇದರಲ್ಲಿ ನೀವು ಫಸ್ಟ್ ರೌಂಡ್ ಅಟೆಂಡ್ ಮಾಡ್ಕೊಂಡಿದ್ದ ನಂತರ CBT 1 ಅಟೆಂಡ್ ಮಾಡಿದ ನಂತರ 250 ರೂಪಾಯಿನೂ ನಿಮಗೆ ಏನಾಗುತ್ತೆ ರಿಫಂಡ್ ಆಗುತ್ತೆ, ಬ್ಯಾಂಕ್ ಚಾರ್ಜಸ್ ಡಿಡಕ್ಷನ್ ಆಗಿ. ಇಬ್ಬರಿಗೂ ಅಷ್ಟೇ ಸೇಮು. ಸೊ ಬ್ಯಾಂಕ್ ಚಾರ್ಜಸ್ ಡಿಡಕ್ಷನ್ ಆಗಿ ಉಳಿಕಿರೋ ಅಮೌಂಟ್ ನಿಮಗೆ ರಿಫಂಡ್ ಆಗುತ್ತೆ. ಏನಂದರೆ ಅಪ್ಲಿಕೇಶನ್ ಫಿಲ್ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಡೀಟೇಲ್ಸ್ನ ಎಂಟ್ರಿ ಮಾಡಿ, ಬ್ಯಾಂಕ್ ಡೀಟೇಲ್ಸ್ ಎಲ್ಲ. ಅದಾಗಿದ ನಂತರ ಮೋಡ್ ಆಫ್ ಫೀ ಪೇಮೆಂಟ್ ಹೇಗೆ ಮಾಡಬೇಕು ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಆನ್ಲೈನ್ ಮುಖಾಂತರನೇ ಪೇ ಮಾಡ್ಕೊಳ್ಳಿ. ಆದಷ್ಟು ಬೇಗನೆ ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ಕೊಳ್ಳಿ. ಅದಾಗಿದ ನಂತರ ನೋಡಿ, ಇಲ್ಲಿ ರಿಫಂಡ್ ಬಗ್ಗೆ ಹೇಳಿದ್ದಾನೆ. ಫಸ್ಟ್ CBT ಅಟೆಂಡ್ ಮಾಡಬೇಕು. ನಾನು ಫೀಸ್ ಕಟ್ಟಿದ್ದೀನಿ, ಎಕ್ಸಾಮ್ ಅಟೆಂಡ್ ಮಾಡಿಲ್ಲ ಅಂದರೆ ನಿಮಗೆ ಬರೋಲ್ಲ. ಸೊ ಎಕ್ಸಾಮು ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು. ಅದಾಗಿದ ನಂತರ ಎಕ್ಸಾಮ್ ಫಾರ್ಮೇಟ್ ಕಡೆಗೂ ನೋಡೋಣ ಈಗ. ಸೊ ಟೋಟಲ್ ಎಕ್ಸಾಮ್ ಫಾರ್ಮೇಟು 2 ಸ್ಟೇಜಲ್ಲಿರುತ್ತೆ. CBT 1 ಟೋಟಲ್ 90 ಮಿನಿಟ್ಸ್ ಇರುತ್ತೆ. ಟೋಟಲ್ 100 ಕ್ವಶನ್ಸು. ನಿಮಗೆ ಇದು ಸಿಲೆಬಸ್ ನೋಡೋದಾದರೆ ಇದಕ್ಕೆ ಏನೇನಿರುತ್ತೆ ಅಂತೇಳಿ, ಮ್ಯಾಥಮೆಟಿಕ್ಸ್, ಜನರಲ್ ಸ್ಟಡೀಸ್, ಜನರಲ್ ಅವೇರ್ನೆಸ್ಸು, ಜನರಲ್ ಸೈನ್ಸು ಹಾಗೂ ರೀಸನಿಂಗ್. ಸೊ ಅದರ ಟೋಟಲ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ನು ನೀವು ಇಲ್ಲಿ ನೋಡ್ಬೋದು. ಮ್ಯಾಥಮೆಟಿಕ್ಸ್ 30 ಮಾರ್ಕ್ಸ್ ಇರುತ್ತೆ CBT 1ನಲ್ಲಿ, CBT 2ನಲ್ಲಿ 30 ಮಾರ್ಕ್ಸ್ ಇರುತ್ತೆ. 30 ಕ್ವಶನ್ಸ್ 30 ಮಾರ್ಕ್ಸ್. ಜನರಲ್ ಇಂಟೆಲಿಜೆನ್ಸು 25 ಕ್ವಶನ್ಸು, ಆ ಕಡೆಯೂ 25ನೇ. ಜನರಲ್ ಅವೇರ್ನೆಸ್ಸು 15, ಅಲ್ಲೂ 15 ಇರುತ್ತೆ. ಜನರಲ್ ಸೈನ್ಸು 100 ಮಾರ್ಕ್ಸು, ಇಲ್ಲಿ 30 ಮಾರ್ಕ್ಸ್. ಸೊ ಇಲ್ಲಿ ನೋಡಿ, ಇದು CBT 1 ಇದು ಡೀಟೇಲ್ಸು. CBT 2 ನೆಕ್ಸ್ಟ್ ಕೊಟ್ಟಿದ್ದಾನೆ. ಸೊ ಟೋಟಲ್ ನಂಬರ್ ಆಫ್ ಕ್ವಶನ್ಸು, ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಇಲ್ಲಿ ಇಂಡಿಕೇಟ್ ಮಾಡಿದ್ದಾನೆ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರುತ್ತೆ 100, ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಎಷ್ಟಿರುತ್ತೆ 100, ಟೋಟಲ್ ಟೈಮ್ ಡ್ಯೂರೇಷನ್ ಎಷ್ಟು 90 ಮಿನಿಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ನೆಗೆಟಿವ್ ಮಾರ್ಕಿಂಗ್ ಇದ್ದೇ ಇರುತ್ತೆ. ಅದಾದ ನಂತರ ಇಲ್ಲಿ ಇನ್ನೊಂದು ಪಾಯಿಂಟ್ ನೋಟ್ ಮಾಡಬೇಕು. ಜನರಲ್ ಸೈನ್ಸ್ ಬಂದು ಅಪ್ ಟು 10th ಸ್ಟ್ಯಾಂಡರ್ಡ್ CBSE ಲೆವೆಲ್ ಅಂತ ಕೊಟ್ಟಿದ್ದಾನೆ. ಸೊ ಕ್ಲಿಯರಾಗಿ ಮೆನ್ಷನ್ ಮಾಡಿರೋ ಕಾರಣದಿಂದ CBSE ಲೆವೆಲು 10th ಸ್ಟ್ಯಾಂಡರ್ಡ್ 8, 9, 10 ಟೆಕ್ಸ್ಟ್ ಬುಕ್ಸ್ ಇಟ್ಕೊಳ್ಳಿ. ಅದರ ಪ್ರಕಾರ ನೀವು ಓದ್ಕೊಂಡ್ರೆ ಫಿಸಿಕ್ಸು, ಕೆಮಿಸ್ಟ್ರಿ, ಲೈಫ್ ಸೈನ್ಸು ನಿಮಗೆ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸು ಆನ್ಸರ್ ಮಾಡ್ಕೊಳ್ತೀರಾ. ಸೊ ಜನರಲ್ ಸೈನ್ಸಲ್ಲಿ ನಿಮಗೆ ಮೊತ್ತ 30 ಕ್ವಶನ್ ಇದೆ. 30 ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ತೀರಾ. ಸೊ ನಾನು ನನ್ನ ಚಾನಲಲ್ಲಿ ಈ ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದೇ ರೀತಿಯಲ್ಲಿ ರೀಸನಿಂಗು ಹಾಗೂ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೂ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಳ್ತಾ ಬರ್ತೀನಿ. ಸೊ ನಿಮಗೇನಾದರೂ ಹೌದು ಸರ್ ನಮಗೆ ಯೂಸ್ಫುಲ್ ಆಗುತ್ತೆ ಅನ್ನೋದಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ನಾನೇನು ಮಾಡ್ತೀನಿ, ನಿಮಗೆ ಆಪ್ಟಿ, ರೀಸನಿಂಗ್, ಜನರಲ್ ಸೈನ್ಸ್ನ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಪ್ಲಸ್ GK ಬೇಕಂದರೆ GKನು. ಸೊ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಇಲ್ಲ ಅಂತಂದರೆ ಇರುತ್ತೆ ನೋಡಿ, 1/3 ಇರುತ್ತೆ ನೆಗೆಟಿವ್ ಮಾರ್ಕಿಂಗು. ಇದು ಯಾವ ಟೆಸ್ಟು, ಪೆನ್ ಪೇಪರ್ ಟೆಸ್ಟ್ ಅಲ್ಲ, CBT ಟೆಸ್ಟು, ಕಂಪ್ಯೂಟರ್ ಬೇಸ್ಡ್ ಟೆಸ್ಟು. ಅದಾಗಿ ನಂತರ ಮಿನಿಮಮ್ ಮಾರ್ಕ್ಸು ಎಷ್ಟು ತೊಗೊಳ್ಬೇಕು ಅನ್ನೋದು ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ. ಅನ್ರಿಸರ್ವ್ಡ್ ಅವರು ಮಿನಿಮಮ್ 40 ಮಾರ್ಕ್ಸ್ ಬರಲೇಬೇಕು, ಅಂದರೆ 100 ಮಾರ್ಕ್ಸ್ಗೆ 40 ಬರಲೇಬೇಕು. EWS ಅವರು 40 ಮಾರ್ಕ್ಸ್ ತೆಗಿಲೇಬೇಕು. OBC 30 ಕ್ವಶನ್ಸ್ಗೆ 30 ಮಾರ್ಕ್ಸ್ ಕರೆಕ್ಟ್ ಆಗಲೇಬೇಕು. 30 ಕ್ವಶನ್ಸ್ಗೆ 30 ಮಾರ್ಕ್ಸ್ ಬರಲೇಬೇಕು. SC/ST ಅವರು 30, STಗೆ 25. ಸೊ ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಅದಾಗಿನ ನಂತರ ಸೆಕೆಂಡ್ ಸ್ಟೇಜ್ ಏನಿರುತ್ತೆ, ಸೆಕೆಂಡ್ ಸ್ಟೇಜ್ ನೋಡಿ, ಶಾರ್ಟ್ ಲಿಸ್ಟಿಂಗ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಸೆಕೆಂಡ್ ಸ್ಟೇಜ್ ವಿಲ್ ಬಿ ಬೇಸ್ಡ್ ಆನ್ ದಿ ನಾರ್ಮಲೈಸೇಷನ್. ಎಷ್ಟು ಟೈಮ್ ತೊಗೊಳ್ತಾರೆ ಅಂದರೆ 15 ಟೈಮ್ಸ್ ತೊಗೊಳ್ತಾರೆ. ಸೊ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಎಷ್ಟಿರುತ್ತೆ ಅದಕ್ಕೆ 15 ಟೈಮ್ಸ್. ಇದನ್ನು ನೆನ್ಪಿಟ್ಕೊಳ್ಳಿ. ಮತ್ತು 15 ಪಟ್ಟು ನೋಡಿ ಸೆಕೆಂಡ್ ಸ್ಟೇಜಿಗೆ ತೊಗೊಳ್ಳು. ಸೊ ಸೆಕೆಂಡ್ ಸ್ಟೇಜಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ 120 ನಿಮಿಷ ಇರುತ್ತೆ. ಅಲ್ಲಿ ನಮಗೆ ಎಷ್ಟಿತ್ತು 90 ನಿಮಿಷ CBT 1ನಲ್ಲಿ. CBT 2ಅಲ್ಲಿ ಎಷ್ಟಿರುತ್ತೆ ಅಂದರೆ ಟೋಟಲ್ 120 ಮಿನಿಟ್ಸ್ ಇರುತ್ತೆ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟು 150. ಫಸ್ಟ್ ಸ್ಟೇಜಲ್ಲಿ ಎಷ್ಟಿತ್ತು 100 ಕ್ವಶನ್ಸ್ ಇತ್ತು. ಇದಕ್ಕೆ ಸಿಲೆಬಸ್ ಏನಿರುತ್ತೆ ಅಂತ ಹೇಳಿ ಕೆಳಗಡೆ ಬ್ರೀಫಾಗಿ ಕೊಟ್ಟಿದ್ದಾರೆ ನೋಡಿ. ಜನರಲ್ ಅವೇರ್ನೆಸ್, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಅಪ್ ಟು 10th ಸ್ಟ್ಯಾಂಡರ್ಡ್ ಲೆವೆಲ್. ಇಲ್ಲಿ ಬಯಾಲಜಿ ಮೆನ್ಷನ್ ಮಾಡಿಲ್ಲ. ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸು, ಸೊ ಕಂಪ್ಯೂಟರ್ ಅಪ್ಲಿಕೇಶನ್ನು ನೀವು ಓದ್ಕೊಳ್ಬೇಕಿಲ್ಲಿ. ಅದಾಗಿ ನಂತರ ಎನ್ವಿರಾನ್ಮೆಂಟಲ್ ಬಗ್ಗೆ ಅವೆಲ್ಲವೂ ಸೇರಿಕೊಂಡು ಅದ್ರ ಜೊತೆಗೆ ಇನ್ನೊಂದೇನಿದೆ ಅಂದರೆ ಟೆಕ್ನಿಕಲ್ ಅಬಿಲಿಟಿ. ಸೊ ನೀವು ಯಾವ ಡಿಪಾರ್ಟ್ಮೆಂಟಿಂದ ಇರ್ತೀರೋ ಆ ಡಿಪಾರ್ಟ್ಮೆಂಟ್ದು ಪೇಪರ್ ಆಗಿರುತ್ತೆ ಇದು. ಸೊ ಟೋಟಲಾಗಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಆಯಿತು, ಎಷ್ಟು ನಿಮಿಷ, 120 ಮಿನಿಟ್ಸು, 150 ಕ್ವಶನ್ಸು, 150 ಮಾರ್ಕ್ಸು. ಇದು ಹೆಂಗಿರುತ್ತೆ 50 + 100 ಇರುತ್ತೆ. 100 ಏನಿರುತ್ತೆ ಟೆಕ್ನಿಕಲ್, 50 ಏನಿರುತ್ತೆ ರೀಸನಿಂಗ್, ಆಪ್ಟಿ, ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಜನರಲ್ ಅವೇರ್ನೆಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಮತ್ತು ಕಂಪ್ಯೂಟರ್ದು. ಸೊ ಅದರದ್ದು ಶಾರ್ಟಾಗಿ ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ನೋಡಿ. ಎಷ್ಟು ಕ್ವಶನ್ಸ್ ಇರುತ್ತೆ, ಎಷ್ಟು ಮಾರ್ಕ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಟೋಟಲ್ ನಂಬರ್ ಆಫ್ ಮಿನಿಟ್ಸ್ ಎಷ್ಟು. ಇದಕ್ಕೂ ನೆಗೆಟಿವ್ ಇರುತ್ತೆ ಅಂದರೆ ಇದಕ್ಕೂ ನೆಗೆಟಿವ್ ಇರುತ್ತೆ ನೋಡಿ. ಇಲ್ಲಿ ಮೆನ್ಷನ್ ಮಾಡಿದ್ದಾನೆ ದೇರ್ ಶಾಲ್ ಬಿ ನೆಗೆಟಿವ್ ಮಾರ್ಕಿಂಗ್. ಸೊ ಇದನ್ನು ನಿಮಗೇನಾಗುತ್ತೆ ನಾರ್ಮಲೈಸೇಷನ್ ನಡೆಯುತ್ತೆ.
ಅದಾಗಿ ನಂತರ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಎಷ್ಟು ಬರಬೇಕು ಅನ್ನೋದು ಕೂಡ ಇಲ್ಲೂ ಕೊಟ್ಟಿದ್ದಾರೆ. ಸೊ ಪ್ರೀವಿಯಸ್ ಆಗಿ CBT 1 ಏನು ಮಿನಿಮಮ್ ಕಟ್ ಆಫ್ ಇತ್ತು ಅದೇ ಕಟ್ ಆಫ್ ಇಲ್ಲೂ ಕೊಟ್ಟಿದ್ದಾರೆ. ಸೊ ವರ್ಚುವಲ್ ಕ್ಯಾಲ್ಕುಲೇಟರ್ ನಿಮಗೆ ಅವೈಲೇಬಲ್ ಇರುತ್ತೆ ಮಾನಿಟರ್ ಮೇಲೆ. ಇನ್ ಕೇಸ್ ಏನಾದರೂ ನ್ಯೂಮರಿಕಲ್ಸು ಪ್ರಾಬ್ಲಮ್ಟಿಕ್ ಬಂತು ಅಂದರೆ, ಫಾರ್ ಎಕ್ಸಾಂಪಲ್ ಟೆಕ್ನಿಕಲಲ್ಲಿ ನಿಮಗೆ ಮೆಕ್ಯಾನಿಕಲಲ್ಲಿ ಗೊತ್ತಂತೆ ಥರ್ಮಲ್ ಇಂಜಿನಿಯರಿಂಗ್ ನ್ಯೂಮರಿಕಲ್ಸ್ ಬಂತು, ಸೊ ನಿಮಗೆ ಕ್ಯಾಲ್ಕುಲೇಟರ್ ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಸಿಸ್ಟಮ್ ಒಳಗಡೆ ನಿಮಗೆ ವರ್ಚುವಲ್ ಕ್ಯಾಲ್ಕುಲೇಟರ್ ಇರುತ್ತೆ, ಅದರ ಬಳಕೆ ಮಾಡಿಕೊಂಡು ನೀವು ಆ ಕ್ಯಾಲ್ಕುಲೇಷನ್ನ ಮಾಡ್ಬೋದು. ಸೊ ಈಸಿಯಾಗಿ ಕ್ಯಾಲ್ಕುಲೇಟ್ರಲ್ಲಿ ಏನು ಬೇಕು ಅದರ ಒಂದು ಆಪ್ಷನ್ಸ್ ಎಲ್ಲ ಆ ವರ್ಚುವಲ್ ಕ್ಯಾಲ್ಕುಲೇಟರ್ ಅವೈಲೇಬಲ್ ಇರುತ್ತೆ. ಅದಾಗಿ ನಂತರ ಯಾವ್ಯಾವ ಡಿಪಾರ್ಟ್ಮೆಂಟು ಎಲಿಜಿಬಲ್ ಇದೆ ಅಂತ ನೋಡೋದಾದರೆ ಇಲ್ಲಿ ನೋಡಿ 3 ಇಯರ್ಸ್ ಡಿಪ್ಲೊಮೊ ಇಂಜಿನಿಯರಿಂಗ್ ಅವ್ರು 3 ಇಯರ್ಸ್ ಡಿಪ್ಲೊಮೊ ಅಥವಾ BE ನೀವು ಮಾಡಿದ್ರು ನೀವು ಇದಕ್ಕೆ ಎಲಿಜಿಬಲ್ ಆಗಿರ್ತೀರ. BE ಮಾಡಿದ್ರು BE ಕ್ಯಾಂಡಿಡೇಟ್ಸ್ ಕೂಡ ಇದಕ್ಕೆ ಎಲಿಜಿಬಲ್ ಇದ್ದಾರೆ. ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಭಾಳಷ್ಟು ಜನ BE ಅವ್ರು ಎಲಿಜಿಬಲ್ ಇಲ್ಲ ಅಂತ ಅಂದ್ಕೊಳ್ತಾರೆ, ಬಟ್ BEನೂ ಎಲಿಜಿಬಲ್ ಇದೆ. ಸೊ ಇದಕ್ಕೇನೇನು ಡಿಪ್ಲೊಮೊ ಆ್ಯಂಡ್ BE ಇಬ್ಬರೂ ಅಪ್ಲೈ ಮಾಡ್ಕೊಳ್ಬೋದು. ಸೊ ಡಿಪ್ಲೊಮೋದವರು BEದವರು ಯಾವ ಡಿಪಾರ್ಟ್ಮೆಂಟ್ ಅಂತ ಅನ್ನೋದಾದರೆ ನೋಡಿ, ಮೆಕ್ಯಾನಿಕಲ್ ಪ್ಲಸ್ ಅಲೈಡ್ ಇಂಜಿನಿಯರಿಂಗ್ ಬ್ರಾಂಚಸ್ಸು. ಅಲೈಡ್ ಯಾರ್ಯಾರು ಇದ್ದಾರಪ್ಪ ಅಂದರೆ ಮೆಕ್ಯಾನಿಕಲ್, ಪ್ರೊಡಕ್ಷನ್, ಆಟೋಮೊಬೈಲ್, ಮ್ಯಾನುಫ್ಯಾಕ್ಚರಿಂಗ್ ಇಂಜಿನಿಯರಿಂಗ್, ಮೆಕಾಟ್ರಾನಿಕ್ಸು, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್, ಮಷಿನ್ ಇಂಜಿನಿಯರಿಂಗ್, ಮಷಿನ್ ಟೂಲ್ ಇಂಜಿನಿಯರಿಂಗ್, ಟೂಲ್ಸ್ ಆ್ಯಂಡ್ ಮಷಿನಿಂಗ್ ಇಂಜಿನಿಯರಿಂಗ್, ಟೂಲ್ಸ್ ಆ್ಯಂಡ್ ಡೈ ಮೇಕಿಂಗ್ ಹಾಗೂ ಬೇರೆ ಎಲ್ಲ ಸ್ಟ್ರೀಮ್ನು ಇದಕ್ಕೆ ಅಪ್ಲೈ ಮಾಡ್ಕೊಳ್ಳೋದು. ಮೆಕ್ಯಾನಿಕಲ್ದು ಸಬ್ ಬ್ರಾಂಚಸ್. ಅದೇ ರೀತಿಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಮತ್ತು ಎಲೆಕ್ಟ್ರಿಕಲ್ಸಿನ ಸಬ್ ಬ್ರಾಂಚಸ್ ಅಂದರೆ EEE ಡಿಪಾರ್ಟ್ಮೆಂಟ್ ಅವರು. ಅದಾಗಿ ನಂತರ ಇಲ್ಲಿ ನೋಡಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು, ಇನ್ಸ್ಟ್ರುಮೆಂಟೇಷನ್ ಅವರು, ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಅದರ ಕಂಬೈನ್ಡ್ ಸ್ಟ್ರೀಮ್ಸ್. ಅದೇ ರೀತಿಯಲ್ಲಿ ಸಿವಿಲು ಪ್ಲಸ್ ಅದರ ಒಂದು ಸಬ್ ಬ್ರಾಂಚಸ್ಸು. BSc ಇನ್ ಸಿವಿಲ್ ಆಗಿದ್ದು ಇನ್ 3 ಇಯರ್ಸ್ ಡಿಪ್ಲೊಮೊದಲ್ಲಿ ಅದನ್ನು ಅವರು ಅಪ್ಲೈ ಮಾಡ್ಕೋಬೋದು. ಅದಾಗಿ ನಂತರ ಇದು ನೋಡಿ, ಈ ಒಂದು ಗ್ರೂಪಿಗೆ ನೀವು BSc ಕೆಮಿಸ್ಟ್ರಿ ಫಿಸಿಕ್ಸ್ ಅಪ್ಲೈ ಮಾಡ್ಕೊಳ್ಬೋದು. ಅದು ನೀವು ಟೈಮ್ ಟೇಬಲಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ವೇಕೆನ್ಸಿ ಟೈಮ್ ಟೇಬಲಲ್ಲಿ. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ, ಶಾರ್ಟ್ ಲಿಸ್ಟಿಂಗ್ ಆಫ್ ಸೆಕೆಂಡ್ ಕ್ಯಾಂಡಿಡೇಟ್ಸ್ ಹೇಳಿದ್ರಲ್ಲ 15 ಟೈಮ್ಸ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟಿಂಗ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ DV ಶಲ್ ಬಿ ಬೇಸ್ಡ್ ಅಂದರೆ ನಾರ್ಮಲೈಸೇಷನ್ ಮಾರ್ಕ್ಸ್ ಒಬ್ಟೈನ್ಡ್ ಇನ್ ದಿ ಸೆಕೆಂಡ್ ಸ್ಟೇಜ್. ಸೊ ನಿಮಗೆ ನೆನಪಿರಲಿ, CBT 1 ಏನಿದೆಯಲ್ಲ ಜಸ್ಟ್ ಕ್ವಾಲಿಫೈ ಆಗಬೇಕಿದು. ಇದನ್ನು ಕ್ವಾಲಿಫೈ ಮಾಡ್ಕೊಳ್ಳೋದಂದರೆ CBT 1ನಲ್ಲಿ ನೀವು ಜಸ್ಟ್ ಪಾಸ್ ಮಾಡಿಕೊಂಡು CBT 2ಗೆ ಶಾರ್ಟ್ ಲಿಸ್ಟ್ ಆಗೋದ್ರಂದರೆ CBT 1 ಮಾರ್ಕ್ಸು ಬೇಕಾಗಲ್ಲ. ಶಾರ್ಟ್ ಲಿಸ್ಟ್ ಆಗೋದಕ್ಕೆ CBT 2ಗೆ ಶಾರ್ಟ್ ಲಿಸ್ಟ್ ಆಗೋದಕ್ಕೆ CBT 1 ಮಾರ್ಕ್ಸ್ ಆರ್ ವೆರಿ ಇಂಪಾರ್ಟೆಂಟ್. CBT 2ಗೆ ಹೋಗಿದ ನಂತರ ಇದರಲ್ಲಿ ನೀವೇನು ಗಳಿಸ್ತೀರ ಅದರಲ್ಲಿ ಬಂದಿರುವಂಥ ಮಾರ್ಕ್ಸು ವೆರಿ ಇಂಪಾರ್ಟೆಂಟ್ ಫಾರ್ ಫೈನಲ್ ಲಿಸ್ಟ್. ಸೊ ಫೈನಲ್ ಲಿಸ್ಟ್ ನೀವೇನು ಪ್ರಿಪೇರ್ ಆಗುತ್ತಲ್ಲ DVಗೆ, ಆ ಲಿಸ್ಟಲ್ಲಿ ನೀವು ಬರಬೇಕಂದ್ರೆ CBT 2ನಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳ್ಳಿ, ಮ್ಯಾಕ್ಸಿಮಮ್ ಸ್ಕೋರ್ನ ಮಾಡಿ. ಆವಾಗ ನಿಮಗೆ ಫೈನಲ್ ಲಿಸ್ಟಲ್ಲಿ ಅಂದರೆ DV ಲಿಸ್ಟಿಗೆ ಬರ್ತೀರಾ. DVಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಶಾರ್ಟ್ ಲಿಸ್ಟ್ ಆಗ್ತೀರಾ. CBT 1 ಮಾರ್ಕ್ಸ್ ಏನೇ ತೊಗೊಂಡ್ರು CBT 2ಗೆ ಮಾತ್ರ ಹೆಲ್ಪ್ಫುಲ್ ಆಗುತ್ತೆ. CBT 2 ಗಳಿಸೋವಂಥ ಮಾರ್ಕ್ಸು ಫೈನಲ್ ಲಿಸ್ಟಿಗೆ ಬೆನಿಫಿಟ್ ಆಗುತ್ತೆ. ಸೊ ನೀವು ತಪ್ಪಾಗಿ ಅರ್ಥ ಮಾಡ್ಕೊಳ್ಕೋಬೇಡಿ. CBT 1 ಮಾರ್ಕ್ಸು ಪ್ಲಸ್ CBT 2 ಮಾರ್ಕ್ಸ್ ಎರಡೂ ಕನ್ಸಿಡರ್ ಮಾಡಿಬಿಟ್ಟು ಫೈನಲ್ ಲಿಸ್ಟ್ ರೆಡಿ ಮಾಡ್ತಾರೆ ಅಂಥೇಳಿ. ಫೈನಲ್ ಲಿಸ್ಟ್ ರೆಡಿ ಆಗೋದು CBT 2ನಲ್ಲಿ ಗಳಿಸಿರುವಂಥ ಮಾರ್ಕ್ಸ್ ಬೇಸಿಸ್ ಮೇಲೆ. ಓಕೆ, ಇದನ್ನೊಂದು ನೆನ್ಪಿಟ್ಕೊಳ್ಳಿ. ನಾರ್ಮಲೇಷನ್ ನಿಮ್ಗೆ ಗೊತ್ತಿರಬೇಕು. CBT 1 CBT 2 ಎರಡಕ್ಕೂ ನಾರ್ಮಲೇಷನ್ ನಡೆಯುತ್ತೆ. ಅದಾಗಿ ನಂತರ ಅದು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಏನು ಕತೆ ಅಂತ ಇಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ನೆನ್ಪಿಟ್ಕೊಳ್ಳಿ, ಭಾಳಷ್ಟು ಜನ ಸ್ಟೂಡೆಂಟ್ಸ್ ಏನು ಮಾಡಿಬಿಡ್ತಾರೆ, RRB ಬೆಂಗಳೂರಿಗೆ ಅಪ್ಲೈ ಮಾಡಿ ಅಥವಾ RRB ಮಂಗಳೂರಿಗೆ, RRB ಚೆನ್ನೈ, ಅಹಮದಾಬಾದ್ ಎಲ್ಲಾದರೂ ಅಪ್ಲೈ ಮಾಡಿ. ಬಟ್ ಯಾವುದಾದ್ರೂ ಒಂದು ಝೋನಲ್ ಸೆಂಟರ್ಗೆ ಮಾತ್ರ ಎಲಿಜಿಬಲ್ ಇರ್ತೀರಾ. ಸೊ ನನ್ನ ಸಜೆಷನ್ ಆದರೆ RRB ಬೆಂಗಳೂರಿಗೆ ಅಪ್ಲೈ ಮಾಡಿ. ಸೊ ನೀವು ಶಾರ್ಟ್ ಲಿಸ್ಟ್ ಆದರೆ ಕರ್ನಾಟಕ ರೀಜನಲ್ಲಿ ನಿಮಗೆಲ್ಲಾದರೂ ಪೋಸ್ಟಿಂಗ್ ಆಗುತ್ತೆ. ಅದಾಗಿ ನಂತರ ನೀವು ಇಲ್ಲಿ ನೋಡಿ, CN 025ನಲ್ಲಿ ಜೂನಿಯರ್ ಇಂಜಿನಿಯರಲ್ಲಿ ಯಾವ್ಯಾವ ಪೋಸ್ಟ್ ಇದ್ದಾವೆ ಅಂತೇಳಿ, ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಯಾವುದು, ಡೆಸಿಗ್ನೇಷನ್ ಸಬ್ ಡಿಪಾರ್ಟ್ಮೆಂಟ್ ಯಾವುದು, ಅದಕ್ಕಾಗಿ ನಂತರ ಅದಕ್ಕೇನಾಗಿರಬೇಕು ಇದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೆಲ್ಲ ಡೀಟೇಲ್ ನೋಡ್ಕೊಳ್ಳಿ. ಇದಕ್ಕೆ ತಕ್ಕಂತೆ ನೋಡಿಕೊಂಡು ಕ್ವಾಲಿಫಿಕೇಷನ್ ಯಾವುದಿದ್ದಾವೆ ಇಲ್ಲಿವರೆಗೆ ನೋಡಿಕೊಂಡು, ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಮಾಡಬೇಕಾ, ಇದಕ್ಕೆ ಮೆಕ್ಯಾನಿಕಲ್ ಆಗಿದ್ದು ನಡೆಯುತ್ತೆ. ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಆ್ಯಂಡ್ ಜನರಲ್ ಸರ್ವಿಸ್ ಮಾಡಿದರೆ ಇದಕ್ಕೆ ಮೆಕ್ಯಾನಿಕಲ್ ಆಗಿದ್ದರೂ ಆಗುತ್ತೆ. ಸೊ ಇದಕ್ಕೆಲ್ಲದಕ್ಕೂ ಮೆಕ್ಯಾನಿಕಲ್ ಇದೆ ನೋಡಿ. ಅದೇ ಥರನೇ ಇದಕ್ಕೆ ನೋಡಿ, ಇಲ್ಲಿ ಈ ಒಂದು ಡಿಪಾರ್ಟ್ಮೆಂಟ್ಸ್ಗೆ ಸಿವಿಲ್ ಅವರು ಮಾತ್ರ ಎಲಿಜಿಬಲ್ ಇರ್ತಾರೆ. 3 ಇಯರ್ಸ್ ಡಿಪ್ಲೊಮಾ ಇನ್ ಸಿವಿಲ್ ಆರ್ BSc ಇಂಜಿನಿಯರಿಂಗ್ ಆಗಿರಬೇಕು. ಅದೇ ರೀತಿಯಲ್ಲಿ ಇನ್ನೂ ಕೆಳಗಡೆ ಇಲ್ಲಿ ಕೊಟ್ಟಿದ್ದಾನೆ 3 ಇಯರ್ಸ್ ಮೆಕ್ಯಾನಿಕಲು, ಪ್ರೊಡಕ್ಷನು, ಆಟೋಮೊಬೈಲ್, ಎಲೆಕ್ಟ್ರಿಕಲ್ ಮಾಡಿರೋರು ಇದಕ್ಕೆ ಅಪ್ಲೈ ಮಾಡ್ಬೋದು. ಹೇಳಬೇಕಂದ್ರೆ ಇದು ಬೆಂಗಳೂರು ರೀಜನ್ಗೆ ಜಾಸ್ತಿ ವೇಕೆನ್ಸೀಸ್ ಇದೆ ಅನಿಸುತ್ತೆ. ಅದೇ ರೀತಿಯಲ್ಲಿ ಇದಕ್ಕೂ ಮೆಕ್ಯಾನಿಕಲ್ ಎಲಿಜಿಬಲ್ ಇದೆ. ಸೊ ಇವೆಲ್ಲ ನೋಡ್ಕೊಳ್ಳಿ ಡಿಪಾರ್ಟ್ಮೆಂಟ್ಸ್ ಯಾವುದಿದೆ ಅಂತೇಳಿ. ಯಾಕಂದರೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಇದು ನಿಮ್ಗೆ ಗೊತ್ತಾಗಬೇಕು ಯಾವ ಡಿಪಾರ್ಟ್ಮೆಂಟ್ಗೆ ನಾನು ಎಲಿಜಿಬಲ್ ಇದ್ದೀನಿ, ಅದನ್ನು ನೋಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಇನ್ನು ಉಳಿಕಿರೋ ಎಲ್ಲ ಬ್ರಾಂಚಸ್ಸು ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಇನ್ನು ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ಯಾವ ಕಡೆಗೆ ಎಷ್ಟು ವೇಕೆನ್ಸೀಸ್ ಇದೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಇದೆಲ್ಲ ಟೇಬಲ್ ಏನಿದೆಲ್ಲ ಇದೆಲ್ಲ ಭಾಳ ಇಂಪಾರ್ಟೆಂಟು. ಕ್ಯಾಟಗಿರಿ ನಂಬರ್ ಏನು, ಕೋಡ್ ಏನು, ಅವೆಲ್ಲ ನೆನ್ಪಿಟ್ಟುಕೊಂಡು ನೀವು ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ. ಕೇರ್ಫುಲ್ ಆಗಿರಿ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ. ಸೊ ಇಲ್ಲಿ ನೋಡಿ, ಅಹಮದಾಬಾದ್ ರೀಜನ್ ಇದು ವೇಕೆನ್ಸೀಸ್ ಡಿಸ್ಟ್ರಿಬ್ಯೂಷನ್ ಯಾವ ಝೋನಿಗೆ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತೇಳಿ. ನಾನು ನೇರವಾಗಿ ಬೆಂಗಳೂರು ರೀಜನ್ ಕಡೆಗೆ ಹೋಗ್ಬಿಡ್ತೀನಿ. ಬೆಂಗಳೂರಲ್ಲಿ ಎಷ್ಟು ವೇಕೆನ್ಸಿ ಇದೆ, ಯಾವುದಕ್ಕಿದೆ ಅಂತ ಹೇಳ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲಿದೆ ನೋಡಿ SWR ರೀಜನ್ ಅಂದರೆ ಸೌತ್ ವೆಸ್ಟ್ ರೈಲ್ವೇಸು, RRB ಬೆಂಗಳೂರು, ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲು ಎಷ್ಟು ವೇಕೆನ್ಸಿ ಇದೆ, ಇದು ಯಾವುದ್ಯಾವುದು ಕ್ಯಾಟಗಿರಿ ಬರುತ್ತೆ ಅನ್ನೋದು ಇಲ್ಲಿ ಮೇಲೆ ಮೆನ್ಷನ್ ಮಾಡಿರ್ತಾರೆ ನೋಡಿ. ಅನ್ರಿಸರ್ವ್ಡ್, ಅದೇ ರೀತಿಯಲ್ಲಿ SC ST. ಸೊ ಈ ಥರ ಎಲ್ಲ ಕೆಳಗಡೆ ನೋಡ್ಕೊಳ್ಳಿ. ನಮ್ಮ ಬೆಂಗಳೂರು ರೀಜನ್ಗೆ ಎಷ್ಟು ವೇಕೆನ್ಸಿ ಬಂದಿರೋದಂತ ನೋಡೋದಾದರೆ ಟೋಟಲ್ ನಂಬರ್ ಆಫ್ ವೇಕೆನ್ಸಿ 80 ಇದ್ದಾವೆ. ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಎಷ್ಟಿದ್ದಾವೆ, 80 ಇದ್ದಾವೆ.
ಅದರಲ್ಲೂ ಹೈಯೆಸ್ಟ್ ವೇಕೆನ್ಸಿ ಇರೋದು ನೋಡಿ ಇಲ್ಲಿ ಕೆಮಿಕಲ್ ಮೆಟಲರ್ಜಿ 13 ವೇಕೆನ್ಸಿ ಜಾಸ್ತಿ ಇದ್ದಾವೆ, 13 ವೇಕೆನ್ಸಿ. ಅದಾಗಿ ನಂತರ ಇಲ್ಲಿ ನೋಡಿ ಜೂನಿಯರ್ ಇಂಜಿನಿಯರ್ ಡೀಸೆಲ್ ಮೆಕ್ಯಾನಿಕಲು 8, ಇಲ್ಲಿ ನೋಡಿ ಟ್ರ್ಯಾಕ್ ಮಷಿನ್ 23, ಜೂನಿಯರ್ ಇಂಜಿನಿಯರ್ ಕ್ಯಾರೇಜ್ ಆ್ಯಂಡ್ ವ್ಯಾಗನು 10. ಅದೇ ರೀತಿಯಲ್ಲಿ ಇನ್ನು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಕೊಟ್ಟಿದ್ದಾನೆ. ಅವುಗಳು ಡಿಸ್ಟ್ರಿಬ್ಯೂಷನ್ ಯಾವ ಥರ ಆಗುತ್ತೆ ಅನ್ನೋದು ಕೊಟ್ಟಿದ್ದಾನೆ. ಯು ಆರ್ಗೆ ಎಷ್ಟು, ಒ ಬಿ ಸಿಗೆ ಎಷ್ಟು, EWSಗೆ ಎಷ್ಟು, ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಸೊ ನೀವು ಓದ್ಕೊಂಡು ಈ ಒಂದು ವೇಕೆನ್ಸೀಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದೊಂದು ಗುಡ್ ಅಪಾರ್ಚುನಿಟಿ, ಬಿಟ್ಕೊಳಕ್ಕೆ ಹೋಗ್ಬೇಡಿ. ಅದರಲ್ಲೂ ಮೆಕ್ಯಾನಿಕಲ್, EC, EEE ಯಾರೆಲ್ಲ ತಮ್ಮ ಡಿಗ್ರಿ ಡಿಪ್ಲೊಮಾ ಮುಗಿಸ್ಕೊಂಡು ಜಾಬ್ ಅಪಾರ್ಚುನಿಟೀಸ್ಗಾಗಿ ವೆಯ್ಟ್ ಮಾಡ್ತಿದ್ದಾರೆ, ಅದರಲ್ಲೂ ಗೌರ್ಮೆಂಟ್ ಜಾಬ್, ಸೆಂಟ್ರಲ್ ಜಾಬ್ ಅಂತೇಳಿ ಇದು ಗುಡ್ ಅಪಾರ್ಚುನಿಟಿ. ಈ ಅಪಾರ್ಚುನಿಟಿನ ಬಿಟ್ಕೊಳಕ್ಕೆ ಹೋಗ್ಬೇಡಿ. ಇನ್ನು ಮೇಲೆ ನಿಮಗೆ ರೈಲ್ವೆಗೆ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪ್ರತಿ ವರ್ಷವೂ ರೈಲ್ವೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಈಗ ನೀವು ಪ್ರಿಪೇರ್ ಆಗಿದ್ರೆ ಅಂದರೆ ವೇಸ್ಟ್ ಆಗಲ್ಲ. ಇವತ್ತು ಪ್ರಿಪೇರ್ ಆಗಿದ್ದು ಮುಂದಿನ ದಿನಗಳಲ್ಲಿ ಯೂಸ್ ಮಾಡ್ಕೊಳ್ತೀರಾ. ಹಾಗಾಗಿ ನಿಮ್ಮ ಪ್ರಿಪರೇಷನ್ ಎಲ್ಲೂ ವೇಸ್ಟ್ ಆಗಲ್ಲ. ಪ್ರಿಪರೇಷನ್ ಚೆನ್ನಾಗಿ ಮಾಡಿ, ಹಾರ್ಡ್ ವರ್ಕ್ ಮಾಡಿದ್ರೆ ಸಕ್ಸಸ್ ಬಂದೇ ಬರುತ್ತೆ. ಸೊ ನಿಮ್ಗೆ ಗೊತ್ತಿರಬೇಕು ಏನೇನು ಲೆವೆಲ್ ಇದೆ, CBT 1 ಆ್ಯಂಡ್ CBT 2. ಸೊ ಇದಕ್ಕೆ ಎಷ್ಟು ಕ್ವಶನ್, CBT 1ಗೆ ಎಷ್ಟು ಮಾರ್ಕ್ಸ್ ಇದ್ದಾವೆ, 90 ಮಿನಿಟ್ಸ್, 100 ಕ್ವಶನ್ಸ್, 100 ಮಾರ್ಕ್ಸ್. ಓಕೆ, ನೆಗೆಟಿವ್ ಮಾರ್ಕಿಂಗ್ ಇದೆ. ಅದೇ ರೀತಿಯಲ್ಲಿ CBT 2ಗೆ 120 ಮಿನಿಟ್ಸ್, 150 ಕ್ವಶನ್ಸ್. 150 ಹೆಂಗೆ ಡಿವೈಡ್ ಆಗಿದೆ, 100 + 50 ರೀಸ್ನಿಂಗು, ಆಪ್ಟಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್. 100 ಟೆಕ್ನಿಕಲ್. ಸೊ ಸಿಮಿಲರಾಗಿ ಮೇಲ್ಗಡೆ ರೀಸ್ನಿಂಗ್, ಆಪ್ಟಿ, ಜನರಲ್ ಸೈನ್ಸ್ ಆ್ಯಂಡ್ ಜನರಲ್ ಅವೇರ್ನೆಸ್ ಅಷ್ಟೇ. ಸೊ ನಿಮಗೆ ಇರೋದೇ ಇಷ್ಟು. 2 ರೌಂಡ್ ಕ್ಲಿಯರ್ ಆಯ್ತಂದರೆ ನಿಮ್ಮ ಜಾಬು ನಿಮ್ಮ ಕೈಯಲ್ಲಿರುತ್ತೆ. ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ, ಆಲ್ ದಿ ಬೆಸ್ಟ್ ಹೇಳ್ತಾ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿ, ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.